ಬಗ್ಗೆ ಮನ ಬಂದಂತೆ ಮಾತಾಡ್ತಾ ಇದ್ದಾರೆ ಕೂಡ. ಯತ್ನಾಳ್ ಹೆಗಲ ಮೇಲೆ ಗನ್ನಿಟ್ಟು ಗುಂಡು ಹೊಡಿತಿದ್ದಾರೆ. ಯತ್ನಾಳ್ ಅವರ ಹೇಳಿಕೆ ವಿಚಾರವಾಗಿ ನೀವೇ ವಿಜೇಂದ್ರ ಈ ರೀತಿಯಾಗಿ ಕೌಂಟರ್ ಕೊಟ್ಟಿರೋದು. ಬಿಜೆಪಿ ಬಡಿದಾಟದ ಬಗ್ಗೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಕೂಡ ವಿಜೇಂದ್ರ ಅವರು ಸವಾಲನ್ನು ಹಾಕಿದ್ದಾರೆ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಪಕ್ಷಕ್ಕಂತೂ ಒಳ್ಳೆಯದಾಗೋದಿಲ್ಲ. ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋತಂತ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ಕೇವಲ 3 ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಭಾಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ. ಇದನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಆಡಳಿತ ಪಕ್ಷನ ಎದುರಿಸಬೇಕಾಗ್ತದೆ. ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ವಿಜೇಂದ್ರನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಇವರ ಸಮಸ್ಯೆಗಳು ನೋಡಿ, ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ, ಅವ್ರು ಯಾರೂ ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ. ನೆನ್ನೆ ಒಬ್ಬರು ನನಗೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಅಲ್ಲ ರೀ, ಎಲ್ಲರೂ ಅವ್ರ ಧರ್ಮಪತ್ನಿ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ, ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ, ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ ಒಪ್ಕೊಳ್ತೇನೆ. ಅವರಷ್ಟು ಅನುಭವ ಇರಲಿಕ್ಕಿಲ್ಲ, ಆದರೆ ನನ್ನ ಉದ್ದೇಶ ಸರಿ ಇದೆ. ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಆಗ್ರಹವನ್ನು ಕೂಡ ಮಾಡ್ತೇನೆ. ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರ್ದು. ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು. ನಮ್ಮ ನಡವಳಿಕೆಗಳು, ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರಕವಾಗಿರಬೇಕೇ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು, ಮತ್ತೊಬ್ಬರನ್ನು ಮಾಡಬಾರ್ದು. ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ದರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಈ ಬಡಿದಾಟ ಯಾವ ರೀತಿಯಾದಂಥ ಸಂದೇಶ ರವಾನೆ ಆಗ್ತಾ ಇದೆ ಬಿಜೆಪಿಯಲ್ಲಿ? ಇವತ್ತು ಆಡಳಿತಾರೂಢ ಪಕ್ಷದ ಎಡವಟ್ಟುಗಳನ್ನು ಅಥವಾ ತಪ್ಪುಗಳೇನಾದರೂ ಇದ್ದರೆ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕಾಗಿರೋದು ವಿಪಕ್ಷ. ಅದು ಬಿಟ್ಟು ಇವರು ಪಕ್ಷದಲ್ಲಿ ಈ ರೀತಿಯಾಗಿ ಆಂತರಿಕವಾಗಿ ಕಿತ್ತಾಟ, ಏನು ಸಂದೇಶ ಕೊಡ್ತಿದ್ದಾರೆ ಈಗ ಬಿಜೆಪಿ ನಾಯಕರು? ಎಸ್ ನಾಗೇಂದ್ರ ಬಾಬು, ತಾವು ಹೇಳಿದಂತೆಯೇ ರಾಜ್ಯ ಬಿಜೆಪಿಯಲ್ಲಿನ ಬಣ್ಣ ಬಡಿದಾಟ ನಿಜಕ್ಕೂ ಕೂಡ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇರ್ತಕ್ಕಂಥ, ಅದರಲ್ಲೂ ದಿನದಿಂದ ದಿನಕ್ಕೆ ಇವರಿಬ್ಬರ ಬಡಿದಾಟ ಅಂತಕ್ಕಂಥ ನಿಜಕ್ಕೂ ಕೂಡ ಹಾದಿ ಬೀದಿ ರಂಪಾಟ ಆಗ್ತಾ ಇರ್ತಕ್ಕಂಥದ್ದು ಮಾತ್ರ ಅಂದರೆ ಎದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಆದರೂ ಕೂಡ ನನ್ನ ಅಧಿವೇಶನ ಬರ್ತಾ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇಲ್ಲ, ಕರೆದು ಮಾತಾಡುವಂತಹ ಒಂದು ಏನು ಪ್ರಯತ್ನಕ್ಕೂ ಕೂಡ ಮುಂದಾಗಿಲ್ಲ. ಸದ್ಯ ಮಹಾರಾಷ್ಟ್ರದ ಸರ್ಕಾರದ ರಚನೆಯಲ್ಲಿ ಒಂದು ಬ್ಯುಸಿಯಾಗಿರ್ತಕ್ಕಂಥ ಹೈಕಮಾಂಡ್ ನಾಯಕರು. ಸೊ ಹೀಗಾಗಿ 1-2 ದಿನಗಳ ತಡ ಆಗಿರಬಹುದು. ಆದರೆ ಖಂಡಿತವಾಗಲೂ ಕೂಡ ಇದು ಹೀಗೆ ಮುಂದುವರೆದಿದೆ ಆದರೆ ಖಂಡಿತವಾಗಲೂ ಕೂಡ ಅಧಿವೇಶನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀಳುತ್ತೆ. ಆದರೆ ಆಡಳಿತ ಪಕ್ಷದ ವಿರುದ್ಧ ಏನು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಅಜೆಂಡಾಗಳನ್ನ ಸೆಟ್ ಮಾಡ್ಕೊಂಡು ರೆಡಿಯಾಗಿದೆ ವಿರೋಧ ಪಕ್ಷದ ನಾಯಕರು, ಹಾಗೆ ವಿಜೇಂದ್ರ ಅವರು. ಅದರ ಮೇಲೆ ಖಂಡಿತವಾಗಲೂ ಕೂಡ ಸಂಪೂರ್ಣವಾದ ಬೆಂಬಲ ಸಿಗದೆ ಹೋದರೆ ಖಂಡಿತವಾಗಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ ಪಕ್ಷದ ಮೇಲೆ ಕೂಡ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಆದರೆ ತಡರಾತ್ರಿ ಕೂಡ ಏನೋ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ ವಿಜೇಂದ್ರ ಅವರು. ಅಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನು ತಿಳಿಸಿ ಬಂದಿದ್ದಾರೆ ಅಂತಕ್ಕಂಥದ್ದು ಈಗ ನಮಗಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಇವತ್ತು ಅಥವಾ ನಾಳೆ ಅಂದರೆ ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರಿಂದ ದೂರವಾಣಿ ಕರೆಗಳು ಶುರುವಾಗಬಹುದು, ಬಹುತೇಕ ರೆಬಲ್ಸ್ ನಾಯಕರಿಗೆ ಮತ್ತು ವಿಜೇಂದ್ರ ಟೀಮ್ನ ನಾಯಕರಿಗೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯಾಕೆಂತ ನೋಡಿ, ಈಗ ಬಡಿದಾಟ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ, ಇದೇನು ಇಲ್ಲ ಅಂತ ಯಾರಿಗೇನು ಹೇಳೋಗಿಲ್ಲ. ಯಾವ ಕಾರಣಕ್ಕೋಸ್ಕರ ಈ ಬಡಿದಾಟ?
ನೋಡಿ ಇಲ್ಲಿ ಮೊದಲು ಮೂಲ ಇಲ್ಲಿ ಆರಂಭ ಆಗಿರೋದು ಎಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ ಆರಂಭದಲ್ಲಿ ಯತ್ನಾಳ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪೋಗುತ್ತೆ ಯಡಿಯೂರಪ್ಪನವರ ಅವಧಿಯಲ್ಲಿ. ಯಾವಾಗ ಮಂತ್ರಿ ಸ್ಥಾನ ತಪ್ಪುತ್ತೆ ಅಲ್ಲಿಂದ ಯಡಿಯೂರಪ್ಪನವರ ವಿರುದ್ಧ ಶುರುವಾಗುತ್ತೆ ಯತ್ನಾಳ್ ಅವರ ಒಂದು ವಾಗ್ಯುದ್ಧ ಎಲ್ಲವೂ ಕೂಡ. ಅಲ್ಲಿ ವಿಜೇಂದ್ರ ಅವರು ನನಗೆ ಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಕಾರಣರಾದರು ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಮತ್ತು ಬಲವಾದ ಅವರ ಒಂದು ಏನು ಅವ್ರಿಗಿರುವಂತಹ ಮಾಹಿತಿ ಯತ್ನಾಳ್ ಅವರಿಗೆ. ಹಾಗಾಗಿ ಅವರು ಅಂದಿನಿಂದನೂ ಕೂಡ ಯತ್ನಾಳ್ ಮತ್ತು ವಿಜೇಂದ್ರ ಓವರಾಲ್ ಆಗಿ ಯಡಿಯೂರಪ್ಪರ ಕುಟುಂಬದ ವಿರುದ್ಧ ಅದೇ ಅದೇ ವೈರುಧ್ಯವನ್ನು ಸಾಧಿಸ್ಕೊಂಡು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಈವರೆಗೂ ಕೂಡ ಎಲ್ಲಿಯೂ ಕೂಡ ಅದಕ್ಕೆ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಜೊತೆಗೆ ಮಾತುಕತೆಗೆ ಕೂಡ ವಿಜೇಂದ್ರ ಅವರು ಕೂಡ ಪ್ರಯತ್ನ ಮಾಡಿ ಒಂದಷ್ಟು ಜನರನ್ನು ಕಳಿಸಿ MLC ರವಿಕುಮಾರ್ ಸೇರಿದಂತೆ ಒಂದಷ್ಟು ಟೀಮನ್ನು ಕಳಿಸಿದ್ರು. ಅದೇನೇ ಇದ್ರು ಮಾತುಕತೆ ಕೂತು ಮಾತಾಡಿಸೋಣ, ಬಗೆಹರಿಸೋಣ, ಅವ್ರ ಮನಸ್ಸಲ್ಲಿರುವಂತಕ್ಕಂಥ ಏನು ತಪ್ಪು ಭಾವನೆಗಳಿದೆ ಅವೆಲ್ಲವನ್ನು ಕೂಡ ಸರಿ ಮಾಡಿಸೋಣ ಅಂತಕ್ಕಂಥ ಪ್ರಯತ್ನಕ್ಕೂ ಕೂಡ ಓಕೆ, ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಬಣ ಬಡಿದಾಟ ಎಲ್ಲಿಂದ, ಇದಕ್ಕೆ ಆರಂಭ ಎಲ್ಲಿಂದ ಅಂತ ಹೇಳಿದಾಗ BJP ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ತಪ್ಪುತ್ತೆ, ಅಲ್ಲಿಂದ ಶುರುವಾಗಿತ್ತು ಈ ವೈಮನಸ್ಸು, ಇಲ್ಲಿಗೆ ಬಂದು ನಿಂತಿದೆ. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಹೀಗಾಗಿ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ. ಹರಿನಾಮ ಸಂಕೀರ್ತನೆಯ ಮೂಲಕ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದ ಹಿಂದೂಗಳ ಹಿತರಕ್ಷಣೆಗೆ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಅಲ್ಲಿ ಚಿನ್ಮಯ್ ದಾಸ್ ಅವರನ್ನು ಬಂಧನ ಮಾಡಲಾಗಿದೆ, ಅವರ ಬಿಡುಗಡೆ ಮಾಡಬೇಕು ಅಂತೇಳಿ ಇಲ್ಲಿ ಆಗ್ರಹ ಕೇಳಿ ಬಂದಿದೆ. ಪ್ರತಿಭಟನಾ ಸಂಕೀರ್ತನೆಯಲ್ಲಿ ನೂರಾರು ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ನಮ್ಮ 120 140 ದೇವಸ್ಥಾನಗಳಿದೆ ಅಲ್ಲಿ ಬಾಂಗ್ಲಾದೇಶನಲ್ಲಿ. ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಹೆಂಗೆ ಪ್ರೊಟೆಕ್ಟ್ ಮಾಡೋದು, ಬಿಗರ್ ಸ್ಟೆಪ್ಸ್ ಶುಡ್ ಬಿ ಟೇಕನ್ ಬೈ ದಿ ಯೂನಿಯಸ್ ಗೌರ್ಮೆಂಟ್ ಸೊ ದಟ್ ಆಲ್ ದಿ ಮೈನಾರಿಟೀಸ್, ಹಿಂದೂ ಮೈನಾರಿಟೀಸ್ ಎಲ್ಲ ಅವರಿಗೆ ಒಂದು ಆ್ಯಸ್ ಬಾಂಗ್ಲಾದೇಶ್ ಸಿಟಿಸನ್ಸ್ಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಗೌರ್ಮೆಂಟು ಕರ್ತವ್ಯ. ಅದು ಅವರು ಸೀರಿಯಸ್ ಆಗಿ ತಗೊಂಡು ಅದು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಕೇಳ್ಕೊಳ್ತಾ ಇರೋದು ನಾವು. ಕೃಷ್ಣ ಚಿನ್ಮಯ ದಾಸ್ ಅವರ ಸ್ಥಿತಿ ಹೇಗಿದೆ? ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅನ್ನೋಂಥದ್ದಷ್ಟು ಮಾಹಿತಿಗಳು ಕೇಳ್ಪಟ್ಟಿವೆ. ಅದು ಅವ್ರ ಪರಿಸ್ಥಿತಿ ಹೇಗಿದೆ ಸರ್? ನಿಮ್ಗೇನಾದರೂ ಮಾಹಿತಿ? ನಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತೇ ಇಲ್ಲ. ಯಾಕಂದರೆ ಹೀ ಈಸ್ ಅಂಡರ್ ಅರೆಸ್ಟ್, ಹೀ ಈಸ್ ನಾಟ್ ಸ್ಪೀಕಿಂಗ್ ಟು ಎನಿಬಡಿ. ಯಾರಿಗೋ ಅವ್ರಿಗೆ ಏನು